ಒಬ್ಬರು ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಟ್ಯೂಸ್ಡೇ, ಟೈಮ್ ಬಂದು 7:00 ಆಗಿದೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತಮ್ನಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನು ರೆಸಿಪಿ ಅಂತ. ಹೌದು, ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಗೌಡ್ರು ಸ್ಟೈಲ್ ಮಟನ್ ಸಾಂಬಾರು. ಸೊ ಯಾವ ರೀತಿ ಮಾಡ್ತೀನಿ, ಸೊ ನಮ್ಮ ಮನೇಲಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪ್ಲೀಸ್ ಮಿಸ್ ಮಾಡಿದಂತೆ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸರಿನಾ? ಸೊ ಇದು ಫಾರ್ಮಾಲಿಟೀಸ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಇಷ್ಟು ಹೇಳ್ಬಿಟ್ರೆ ಏನೋ ಸಮಾಧಾನ. ನಿಮಗೆ ನೆನಪಿಸ್ತಾ ಇರಬೇಕಲ್ಲ ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ಅಷ್ಟೇ, ಅದಕ್ಕೇನೇನಿಲ್ಲ. ಸೊ ಈಗ ಮಟನ್ 7:00 ಆಗಿದೆ ಅಂತ ಹೇಳಿದೆ. ಸೊ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಇನ್ನೂ ಏನು ರೆಡಿ ಮಾಡಿಲ್ಲ. ಸ್ಟಾರ್ಟಿಂಗಿಂದ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಆನ್ ಮಾಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಐ ಮೀನ್ ನಾನ್ ವೆಜ್ಜಲ್ಲಿ ಕೋಳಿ ಸಾಂಬಾರು ಆಗಿರ್ಬೋದು, ಸಿಂಪಲಾಗಿ ಮಾಡೋವಂಥದ್ದು, ಹಾಗೆಯೇ ಚಿಕನ್ ಗ್ರೇವಿ ಆಗಿರ್ಬೋದು. ಸೊ ಮಟನ್ ರೆಸಿಪಿಲಿ ಯಾವುದೂ ತೋರಿಸಿಲ್ಲ ಅಂತ ಅನ್ಕೋತೀನಿ. ತೋರಿಸಿಲ್ಲ. ಐ ಮೀನ್ ಮಟನ್ ಸಾಂಬಾರು ಅಂತೂ ಯಾವತ್ತೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಕೈಮಾ ಸಾಂಬಾರು ಏನೋ ಮಾಡಿದಾಗ ಫಸ್ಟ್ ಟೈಮ್ ಅಂತ ಶೇರ್ ಮಾಡ್ಕೊಂಡಿದ್ದೆ ಕೈಮಾ. ಸೊ ಮಟನ್ ಸಾಂಬಾರು ನೋ ಕೈಮಾ ಇವತ್ತು, ಓನ್ಲಿ ಮಟನ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಸೊ ಮಟನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನನೇ ತೊಗೊಂಡು ಬಂದಿದ್ದರು. ಸೊ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಸೊ ಇವಾಗ ಸಾಂಬಾರು ಮಾಡಬೇಕು. ಸೊ ಬನ್ನಿ ಫಸ್ಟಿಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ಕೂಗಿಸ್ಕೊಬಿಡೋಣ. ಐ ಮೀನ್ ವಿಷಲಲ್ಲಿ ಒಂದು 3 ವಿಷಲಾದರೂ ಹಾಕ್ಸ್ಕೊಬಿಡೋಣ ಅಂತ. ಆಗ ಈಸಿ ಆಗುತ್ತೆ. ಮಟನ್ ಸ್ವಲ್ಪ ಬೇಯಲೇಬೇಕಾಗುತ್ತೆ. ಅದು ಐ ಮೀನ್ ಮಟನ್ ತುಂಬ ಚೆನ್ನಾಗಿದೆ. ಐ ಮೀನ್ ವೆಜ್ ತಿನ್ನೋರು ಸಾರಿ, ತುಂಬ ಚೆನ್ನಾಗಿದೆ. ಬಟ್ ಆದರೂ ಇದ್ರೆ ಹಿಂಗೆ ಬೇಗ ವಿಷಲ್ ಹಾಕ್ಸ್ಕೊಬಿಟ್ರೆ ಬೇಗ ಆಗುತ್ತಲ್ವ. ಸೊ ಅಡುಗೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು. ಸೊ ಅದಕ್ಕೆ ನಾನು ಬೇಗ ವಿಷಲ್ ಹಾಕ್ಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಇಡ್ತಾಯಿದ್ದೀನಿ. ಬನ್ನಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗೆ ಇವತ್ತು ಚಿಕ್ಕ ಅವರೆಕಾಳನ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಟನ್ ಸಾಂಬಾರು ಜೊತೆ. ಯಾಕಂದರೆ ಆಲ್ರೆಡಿ ನಾವು ಸೀಸನಲ್ಲಿ ಅವರೆಕಾಳೆಲ್ಲ ತೊಗೊಂಡು ಚಿಕ್ಕ ಅವರೆಕಾಳು ರೆಡಿ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀವಿ. ಬಟ್ ಅದನ್ನು ನಾನು ಆಲ್ಮೋಸ್ಟ್ ಯೂಸೇ ಮಾಡಲ್ಲ, ಮರ್ತ್ಬಿಡ್ತೀನಿ. ಈ ರೀತಿ ಮಟನ್ ಸಾಂಬಾರಿಗೆ ಅಥವಾ ಮೊಟ್ಟೆ ಸಾಂಬಾರಿಗೆ ಏನಾದರೂ ಈ ರೀತಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ನೆನಪಾಯಿತು. ಸೊ ಇವತ್ತಾದರೂ ಹಾಕೋಣ. ಆಲ್ರೆಡಿ ಒಂದು 3-4 ಟೈಮ್ಸ್ ಮಾಡಿದಾಗಲೂ ಮರ್ತ್ಕೊಬಿಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಯಾವ ರೀತಿ ಎಲ್ಲ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ತುಂಬ ಆಯಿಲೆಲ್ಲ ಏನು ಹಾಕೋದಿಲ್ಲ ಮಟನ್ ಸಾಂಬಾರಿಗೆ, ಸ್ವಲ್ಪನೇ ಆಯಿಲ್ ಹಾಕೋದು ಅಂತ ಹೇಳ್ಬೋದು. ಯಾಕಂದರೆ ಮಟನೇ ಜಿಡ್ಡಲ್ವಾ. ಸೊ ಅದಕ್ಕೆ ಆಯಿಲ್ ಅವಶ್ಯಕತೆ ಇರಲ್ಲ. ಮಟನೇ ಅಂತಲ್ಲ, ನಾನು ನಾನ್ ವೆಜ್ಗೆ ಆಲ್ಮೋಸ್ಟ್ ಆಯಿಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಚಿಕನ್ಗೆ ಆದರೂ ಅಷ್ಟೇ, ಮಟನ್ಗೆ ಆದರೂ ಅಷ್ಟೇ ನಾನು ಆಯಿಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸ್ವಲ್ಪ ಒಂದು ಸ್ಪೂನ್ ಅಂತ ಅಂದ್ಕೊಳ್ಳಿ ಅಷ್ಟೇ, ಹಾಕ್ಲೋ ಬೇಡ ಅನ್ನೋ ಥರ ಹಾಕ್ತೀನಿ ಅಷ್ಟೇ. ಇದು ತುಂಬ ಸಣ್ಣನೂ ಕೂಡ, ಐ ಮೀನ್ ಬರೋವಂಥದ್ದು ಜಾಸ್ತಿನೂ ಬರೋಲ್ಲ. ನಾನು ಅದಕ್ಕೆ ಇದನ್ನೇ ಪ್ರಿಪೇರ್ ಮಾಡಿ ತರಿಸ್ಕೊಂಡಿರೋದು. ಹಾಗೆಯೇ ಇದ್ರ ಬಗ್ಗೆ ಎಲ್ಲ ರಿವ್ಯೂ ಕೊಟ್ಟಿದ್ದೀನಿ ಮೀಶೋಲಿ. ಏನೇನು ಶಾಪಿಂಗ್ ಮಾಡಿದೆ ಕಿಚನ್ ಐಟಮ್ಸ್ಗೆ ಅಂತ ರೀಸೆಂಟಾಗಿ ತೊಗೊಂಡಿದ್ದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ವರ್ತ್ ಅಂತ ಅನಿಸುತ್ತೆ. ಐ ಮೀನ್ ತುಂಬ ಗ್ಲಾಸ್ ಐಟಮ್ ಅದು, ಬಟ್ ಆದರೂ ಏನಿಲ್ಲ, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಆ ವಿಡಿಯೋ ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ನನ್ನ ಚಾನಲ್ ಇರುತ್ತೆ, ನಾನು ಏನೇನು ಇನ್ನೂ ಎಕ್ಸ್ಟ್ರಾ ಕಿಚನ್ಗೆ ಐಟಮ್ಸ್ ತೊಗೊಂಡಿದ್ದೀನಿ ಅಂತ. ಐ ಮೀನ್ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಎಣ್ಣೆ ಕಾದಬೇಕಂದ್ರೆ ಸ್ವಲ್ಪನೇ ಅಲ್ವಾ ಹಾಕಿದ್ದು. ಸೊ ಅದಕ್ಕೆ ಬನ್ನಿ ಮಟನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಬಿಡೋಣ ಫಸ್ಟ್. ಆಮೇಲೆ ಇನ್ನೊಂದೇನಪ್ಪ ಅಂತ ಇದರಲ್ಲಿ ಚರ್ಬಿನೇ ಇಲ್ಲ, ಚೆನ್ನಾಗಿದೆ ಮಟನ್ನು. ಫ್ರೆಂಡ್ಸ್ ಇವಾಗ ಮಟನ್ ಹಾಕಾಯಿತು. ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಅದು ಸ್ವಲ್ಪ ಶುಂಠಿ ನೀಟಾಗಿ, ಆಮೇಲೆ ಅರಿಶಿನ ಈರುಳ್ಳಿ ಹಾಕ್ಕೊಂಡು ವಿಷಲ್ ಹಾಕ್ಸ್ಕೊಳ್ಳೋಣ. ಸೊ ಕಾಣ್ತಿದೆ ಅಂತ ಅನ್ಕೋತೀನಿ. ಸೊ ನನಗೆ ಮಟನ್ ಅಂದ್ರೇ ಆಗ್ತಾ ಇರಲಿಲ್ಲ, ಇಷ್ಟನೇ ಇರಲಿಲ್ಲ. ಸೊ ನಾನು ಚಿರು ಬಾಣ್ತನ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಇವಾಗ ಮಟನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರ ಟೇಸ್ಟ್ ಗೊತ್ತಿರಲಿಲ್ಲ ನನಗೆ, ತುಂಬ ವರ್ಷನೇ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಐ ಮೀನ್ ನನಗೆ ಮಟನ್ ಅಷ್ಟೇ, ಕೈಮಾ ಅಷ್ಟು ಬಿಟ್ಟರೆ ಈ ತಲೆಕಾಳೆಲ್ಲ ತಿಂತಾರೆ, ಇನ್ನೂ ಏನೋ ತಿಂತಾರಲ್ಲ ಮಟನಲ್ಲಿ. ನಂಗೆ ಅದೇನು ಇಷ್ಟ ಆಗಲ್ಲ, ಬೋಟಿ ಅದೇನೂ ತಿನ್ನಲ್ಲ ನಾನು. ಜಸ್ಟ್ ಮಟನ್ ಸಾಂಬಾರು, ಕೈಮಾ
ಅಷ್ಟೇ. ಸೊ ಹಾಗೆ ಒಂದು ಸೆಕೆಂಡ್ ವೆಜಿಟೇರಿಯನ್ಸ್ ನೋಡ್ತಾ ಇದ್ದಾರೆ. ಸಾರಿ, ನೋಡೋದೇ ಇಲ್ಲ ಅಂತ ಅನ್ಕೋತೀನಿ ಅವರು, ಐ ಥಿಂಕ್. ಸೊ ಬನ್ನಿ, ಇವಾಗ ಅರಿಶಿನ ಈರುಳ್ಳಿಗೆ ಏನೇನು ಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಕಳ್ಳ ಈ ರೀತಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀವಿ, ನೀಟಾಗೆಲ್ಲ ಒಣಗಿಸಿ. ಸೊ ಇದನ್ನು ಸ್ವಲ್ಪ ಹೊತ್ತು, 10 ಮಿನಿಟ್ಸ್ ಆಗಿರ್ಬೋದು ಅಥವಾ 15 ಮಿನಿಟ್ಸ್ ಆಗಿರ್ಬೋದು, ಸ್ವಲ್ಪ ಮೆತ್ತೆ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಡೈರೆಕ್ಟ್ ಇದೇ ಥರ ಡೈರೆಕ್ಟ್ ಏನು ಸಾರು ಹಾಕೋಲ್ಲ. ಸೊ ಅದಕ್ಕೇ ಇಷ್ಟು ಹಾಕೋದು ಸಾಕು ಅಂತ ಅನ್ಕೋತೀನಿ. ಟೇಸ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಅಷ್ಟೇ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಹಿಂಗೆ ಇರಲಿ. ಆಮೇಲೆ ಒಟ್ಟಿಗೆ ಮಟನ್ ಸಾಂಬಾರಿಗೆ ಆ್ಯಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಮಟನ್ ಸಾಂಬಾರಿಗೆ ಅಂತಲ್ಲ, ನಾವೇನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಏನಾದರೂ ವೆಜಿಟೇಬಲ್ಸ್ ಕುರ್ಮಾ ರೀತಿ ಮಾಡುವಾಗ ಹಾಕೊಂಡ್ರು ಅಷ್ಟೇ ಈ ರೀತಿಯೇ ಒಂದು 10 ಮಿನಿಟ್ಸ್ ನೆನೆ ಹಾಕ್ಬಿಟ್ಟು ಆಮೇಲೆ ನಾನು ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಅರಿಶಿನ ಈರುಳ್ಳಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅರಿಶಿನ ಈರುಳ್ಳಿ ಅಂದರೆ ಅದರಲ್ಲೇ ಇರುತ್ತೆ, ಜಸ್ಟ್ ಅದೆರಡೇ ಅಂತಲ್ಲ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮ್ಮ ಮನೇಲೂ ಕೂಡ ಇದೇ ರೀತಿ ಆ್ಯಡ್ ಮಾಡ್ತೀರಾ ಅಥವಾ ಎಕ್ಸ್ಟ್ರಾ ಏನಾದರೂ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಮನೇಲಿ ನಮ್ಮಮ್ಮ ಇದೇ ರೀತಿ ಮಾಡೋದು. ಸೊ ನಾನು ನಮ್ಮಮ್ಮನ ಹತ್ರ ಹೇಳಿಸ್ಕೊಂಡು ನಾನು ಇದೇ ರೀತಿ ಮಾಡೋದು. ಇಲ್ಲ ಅತ್ತೆ ಮನೆಯಲ್ಲೂ ಕೂಡ ಇದೇ ರೀತಿ ಮಾಡೋದು, ಸೇಮ್ ಪ್ರೊಸೆಸ್ಸೇ ಅಂತ ಹೇಳ್ಬೋದು. ಮಟನ್ ಸಾಂಬಾರಿಗೆ ನಾವು ಏನು ಚೇಂಜಸ್ ಇಲ್ಲ ಇಬ್ಬರು ಮನೆಯಲ್ಲೂ ಕೂಡ. ಸೊ ಹಾಗಾಗಿ ಎಲ್ಲ ಟೇಸ್ಟು ಒಟ್ಟಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ, ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಇವಾಗ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಿದ್ದೀನಲ್ವ, ನಾನೇ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿರೋದು. ಇದೇ ರೀತಿ ಯಾವಾಗಲೂ ಮಾಡಿದರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ ಕೆಲಸ. ತುಂಬ ಫಾಸ್ಟಾಗಿ ಆಗಿಬಿಟ್ರೆ ಎಷ್ಟು ಬೇಗ ಕೆಲಸ ಆಗಿಬಿಡುತ್ತಲ್ವ. ಯಾಕಂದರೆ ವೀಡಿಯೋ ತುಂಬ ಲೆಂತಿ ಇರುತ್ತೆ. ನಾನು ಟ್ರೈಪೋಡ್ಗೆ ಫಿಕ್ಸ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇರ್ತೀನಿ, ಆಫ್ ಆನು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೆ ಈ ರೀತಿ ಫಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಸ್ಪೀಡ್ ಮಾಡ್ಕೋತೀನಿ, ಆಗ ನಿಮಗೂ ನೋಡೋದಕ್ಕೂ ಸರಿ ಹೋಗುತ್ತೆ. ಈಗ ರೈಸ್ಗೂ ಕೂಡ ಇಟ್ಟಿದ್ದೀನಿ. ರೈಸ್ಗೆ ಇಟ್ಬಿಟ್ಟು ಇಲ್ಲಿ ಬಂದು ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ರೈಸ್ ಆದಮೇಲೆ ನೆಕ್ಸ್ಟ್ ಮುದ್ದೆನೂ ಕೂಡ ಮಾಡಬೇಕಲ್ವಾ. ಸೊ ಬೇಗ ಈಸಿ ಆಗುತ್ತೆ. ಹಾಗೆ ಚಿಕನ್ ಗ್ರೇವಿನೂ ಕೂಡ ಮಾಡಬೇಕು. ಸೊ ತುಂಬ ಅಂದರೆ ತುಂಬ ಕೆಲಸ ಇದೆ. ಸೊ ಬನ್ನಿ, ಇವಾಗ ಅರಿಶಿನ ಈರುಳ್ಳಿಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವಾಗ ನೋಡ್ಬೋದು ಜಾರ್ಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಈರುಳ್ಳಿ ಅಷ್ಟೇ ಇಲ್ಲ, ಇನ್ನೊಂದು ಸ್ವಲ್ಪ ಹಾಕೋಬೇಕು. ಬಟ್ ನಾನು ಇವಾಗ ಅಷ್ಟು ಇಡಿಸಲ್ಲ ಜಾರಿಗೆ, ಒಟ್ಟಿಗೆ ಎಲ್ಲ ಗ್ರೈಂಡ್ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದನ್ನೇ ಸಪ್ರೇಟ್ ಪೇಸ್ಟ್ ಮಾಡಿದ್ರೆ ಆಯಿತು, ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನು ಅಂತ ಹೇಳ್ಬಿಟ್ಟು. ಫಸ್ಟ್ ನಾನಿವಾಗ ಇಲ್ಲಿ ಬೆಳ್ಳುಳ್ಳಿ, ಹಾಗೆಯೇ ಚಕ್ಕೆ, ಲವಂಗ, ಅರಿಶಿನ, ಹಾಗೆ ಶುಂಠಿನೂ ಕೂಡ ಹಾಕೋತೀನಿ. ಇನ್ನೊಂದೇನಪ್ಪ ಅಂದರೆ, ನಾನು ಮಾಡ್ತಿರೋಂಥ ಕ್ವಾಂಟಿಟಿ ಬಂದು 1.5ರಿಂದ 1.25 kg ಇರಬೇಕಂತ ಅನಿಸುತ್ತೆ ಮಟನ್ನು. ಸೊ ಆ ಕ್ವಾಂಟಿಟಿಗೆ ನಾನು ಹಾಕೋತಾ ಇದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕೋಬೋದು. ಯಾಕಂದರೆ ಮಟನ್ ಸಾಂಬಾರು ಮಾಡ್ತೀರಾ ಅಂದರೆ ಎಲ್ಲ ಅಡುಗೆ ಮಾಡೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಥವಾ ಹೊಸಬ್ರಿಗೂ ಅಷ್ಟೇ, ಏನು ತೊಂದರೆ ಇಲ್ಲ. ಆರಾಮ್ಸೆ ನಾವು ಎಷ್ಟು ತೊಗೊಂಡಿರ್ತೀವಿ ಕ್ವಾಂಟಿಟಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಯಿತು. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೊ ಈಗ ಇದನ್ನೆಲ್ಲ ಫುಲ್ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ಪೇಸ್ಟ್ ರೆಡಿಯಾಗಿದೆ. ಸೊ ನಾನು ತೋರಿಸ್ದಲ್ವಾ. ಸೊ ಇದಕ್ಕೆ ಅರಿಶಿನ ಈರುಳ್ಳಿಗೆ ಏನೇನೆಲ್ಲ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದನ್ನು ಮಟನ್ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಮಟನ್ ಸಾಂಬಾರಿಗೆ ನೀಟಾಗಿ ನೀರೆಲ್ಲ ಹೋಗಬೇಕು. ಚಿಕನ್ನ ನಾವು ಯಾವ ರೀತಿ ಸುಂದಿಸ್ಕೊಳ್ತೀವಿ, ಸೊ ಅದೇ ರೀತಿ ಉಪ್ಪು ಹಾಕ್ಕೊಂಡು, ಸೊ ಅದೇ ಥರ ಆಗಿತ್ತು ಇವಾಗ. ಸೊ ಇವಾಗ ಇದನ್ನ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ. ಸೊ ಇದು ಸ್ಮೆಲ್ ಅಂದ್ರೇ ನನಗೆ ಆಗ್ತಾ ಇರಲಿಲ್ಲ ಫಸ್ಟು, ಬಟ್ ಇವಾಗ ಈ ಸ್ಮೆಲ್ ಇದೆಯಲ್ಲ ಸಖತ್ತಾಗಿರುತ್ತೆ. ಸೊ ಅದು ತಿನ್ನೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಇನ್ನೊಂದು ಸ್ವಲ್ಪ ಈರುಳ್ಳಿ ಇತ್ತು, ನಾನು ಹೇಳಿದ್ದೆ ಫಸ್ಟೇ. ಸೊ ಇದನ್ನೆಲ್ಲ ಒಟ್ಟಿಗೆ ಟೋಟಲಾಗಿ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಈರುಳ್ಳಿ ಇದೆ, ಅದನ್ನು ಹಾಕಿಸ್ಕೊತೀನಿ ಅಂತ. ಇವಾಗ ಎಕ್ಸ್ಟ್ರಾ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೇ ಪೇಸ್ಟ್ ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ಎಕ್ಸ್ಟ್ರಾ ಈರುಳ್ಳಿ ಇತ್ತಲ್ಲ ಆ ಪೇಸ್ಟ್ ಇದು ಜಸ್ಟ್ ಈರುಳ್ಳಿ ಅಷ್ಟೇ, ಏನಿಲ್ಲ. ನಾನು ಹೇಳಿದಾಗ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ, ಆವಾಗ ಮಾಡ್ತಾ ಇದೆ. ಇವಾಗ ಮಟನ್ ಸಾಂಬಾರು ಪೌಡರ್ ಹಾಕೊಳ್ಳೋಣ. ಆಮೇಲೆ ಎಷ್ಟು ಕ್ವಾಂಟಿಟಿ, ಎಷ್ಟು ಖಾರ ಬೇಕು, ಯಾವ ರೀತಿ, ಕೆಲವೊಂದು ಖಾರದ ಪುಡಿ ಕೆಲವೊಂದು ರೀತಿ, ಕೆಲವ್ರ ಮನೇಲಿ ಖಾರ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ನಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ಕೊಂಡು ಈಗ ವಿಷಲ್ ಹಾಕ್ಸ್ಕೊಳ್ಳೋಣ. ಸೊ ಆಮೇಲೆ ಕಾಯಿ ಹಾಕ್ಬಿಟ್ಟು ರುಬ್ಬಿ ಸೊ ಇದ್ರೊಳಗಡೆ ಹಾಕಬೇಕು. ಹಾಗೆ ಚಿತ್ಕವರೆ ಕಾಳು ಹಾಕಿದ್ರಲ್ಲ ಅದನ್ನು ನೆಕ್ಸ್ಟ್ ವಿಷಲಲ್ಲಿ ಆಗಲಿ ಆಮೇಲೆ ಹಾಕ್ತೀನಿ. ಅದೇನು ತುಂಬ ಬೇಗ ಏನು ಬೆಂದೋಗ್ಬಿಡುತ್ತೆ ಚಿತ್ಕವರೆ ಕಾಳಲ್ವ. ಸೊ ಅದಕ್ಕೇನೇನು ಕುಕ್ಸೋ ಅವಶ್ಯಕತೆ ಏನಿಲ್ಲ. ಮಟನು ಕೂಡ ಚೆನ್ನಾಗಿದೆ, ಏನು ಬಳ್ತಿಲ್ಲ. ಬಟ್ ನಾನೇ ಬೇಗ ಆಗುತ್ತಲ್ವ, ಯಾರು ಬೇಯಿಸ್ಕೊಂಡು ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಫಾಸ್ಟಾಗಿ ಏನಾದ್ರು ಆಗೋದನ್ನೆಲ್ಲ ನಾವು ನೋಡೋದು. ಸೊ ಅದಕ್ಕೆ ಒಂದು 2 ವಿಷಲ್ ಹಾಕ್ಸೋಣ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಮಟನೇ ಹಿಂಗೇ ಚೆನ್ನಾಗೇ ಇದೆ, ಆಲ್ಮೋಸ್ಟು ಸ್ವಲ್ಪ ಬೆಂದಿದೆ. ಆದರೂ ಇರಲಿ 2 ವಿಷಲ್ ಹಾಕಿಸ್ತೀನಿ. ಈಗ ಬನ್ನಿ ಮಟನ್ ಸಾಂಬಾರು ಪೌಡರ್ ಹಾಕ್ಬಿಟ್ಟು ವಿಷಲ್ನ ವಿಷಲ್ ಕೂಗ್ಸೋದಷ್ಟೇ, 2 ವಿಷಲ. ಸೊ ರೈಸ್ ಕೂಡ ಆಗಿದೆ, ಈಗ ಮುದ್ದೆ ಕೂಡ ಮಾಡ್ತೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮಿಸ್ ಮಾಡಿದಂತೆಯೇ ವೀಡಿಯೋನ ಎಂಟು ತನಕ ನೋಡಿ. ಹಾಗೆ ನನ್ನ ಹಸ್ಬೆಂಡ್ ಕೇಳೋ ರಿವ್ಯೂ ಕೊಡಿಸ್ತೀನಿ ಯಾವ ರೀತಿ ಇತ್ತು ಮಟನ್ ಸಾಂಬಾರು ಅಂತ ಹೇಳಿ. ಫ್ರೆಂಡ್ಸ್, ಮುದ್ದೆಗೂ ಇಟ್ಟಿದ್ದೀನಿ ನೋಡ್ಬೋದು. ತಣ್ಣೀರಿಗೆ ನಾನು ಹಸಿ ಹಿಟ್ಟನ್ನ ಈ ರೀತಿ ಕದ್ರು ಬಿಡ್ತೀನಿ.
ಸೊ ಇವಾಗ ಇದನ್ನು ಮಳ್ಳದ ಮೇಲೆ ನಾನು ಎಷ್ಟು ಬೇಕಷ್ಟು ಹಸಿಟ್ಟನ್ನ ಹಾಕುವಂಥದ್ದು ಇಲ್ಲಿ ವಿಶಿಲ್ ಹಾಕೋದಕ್ಕೆ ಅಂತ ಮಟನ್ ಸಾಂಬಾರು ಇಟ್ಟಿದ್ದೀನಿ. ಸೊ ಬನ್ನಿ ಇನ್ನೂ ಚಿಕನ್ ಗ್ರೇವಿ ಮಾಡಬೇಕು. ಸೊ ಆ ರೆಸಿಪಿ ಏನು ಶೇರ್ ಮಾಡೋದಿಲ್ಲ, ಆ್ಯಸ್ ಯೂಶುವಲ್ ಸಿಂಪಲಾಗಿ ಮಾಡ್ತೀನಿ ಅಷ್ಟೇ. ಫ್ರೆಂಡ್ಸ್ ಇವಾಗ 2 ವಿಜಿಲ್ ಹಾಕ್ಸ್ಕೊಂಡಿದ್ದೆ. ಸೊ ವಿಜಿಲೆಲ್ಲ ಆರಾದಮೇಲೆ ಸೊ ಇವಾಗ ಓಪನ್ ಮಾಡಿದೆ. ಸೊ ನೋಡ್ಬೋದು ಖಾರದ ಪುಡಿನೂ ಹಾಕಿದ್ದೆ ಅಲ್ವಾ, ಅರಿಶಿನ ಈರುಳ್ಳಿ ಜೊತೆ ಪೇಸ್ಟ್ ಜೊತೆ. ಸೊ ತುಂಬ ಚೆನ್ನಾಗಿ ಬೆಂದಿದೆ. ಸೊ ನೋಡ್ಬೋದು ಇದಕ್ಕಿನ್ನೂ ಕಾಯಿ ಆಡಿಸ್ಬಿಟ್ಟು ಪೇಸ್ಟ್ ಹಾಕ್ಬೇಕು. ಅದನ್ನು ಜಸ್ಟ್ ಕಾಯಿ ಅಷ್ಟೇ, ಇನ್ಯಾವುದೇ ರೀತಿ ಏನು ಆ್ಯಡ್ ಮಾಡಲ್ಲ. ಇವಾಗ ಕಾಯಿ ಆಡಿಸ್ಬಿಟ್ಟು ಹಾಕ್ಬೇಕು. ನೆಕ್ಸ್ಟ್ ನೋಡ್ಬೋದು ಅಲ್ಲಿ ಚಿಕನ್ಗೆ ಇಟ್ಟಿದ್ದೀನಿ, ಹಾಗೆ ಮುದ್ದೆನೂ ಕೂಡ ಆಗ್ತಾಯಿದೆ. ಹಾಗೆ ನೆನೆಸಿಟ್ಟಿದ್ದೆ ನೋಡಿ ಚಿತ್ಕವರೆ ಬೇಳೆನ. ಸೊ ಅದನ್ನು ಮತ್ತೆ ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಇವಾಗ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ. ಒಂದು 10 ಮಿನಿಟ್ಸ್ ಹಂಗೆ ನೆನೆಸಿಟ್ರೆ ಇನ್ನೇನಿಲ್ಲ. ಸೊ ಇವಾಗ ಅದನ್ನು ಮಟನ್ ಸಾಂಬಾರೊಳಗಡೆ ಹಾಕೋತಾ ಇದ್ದೀನಿ. ಕಾಯಿನೂ ಕೂಡ ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನು ವೀಡಿಯೋದಲ್ಲಿ ನೋಡಿದ್ರೆ ನಾನು ಅಲ್ಲಿ ಗ್ಯಾಸೇ ಆನ್ ಮಾಡಿಲ್ಲ. ಯಾವಾಗ ನೋಡಿದೆ ಅಂತ ಹೇಳಿದ್ರೆ ವಿಷಲ್ ತೆಗ್ದಿದ್ದೆ ಅಲ್ವಾ, ಸೊ ಅವಾಗ ಆಫ್ ಮಾಡಿದ್ನಲ್ಲ, ಹಂಗೆ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಬಿಟ್ಟಿದ್ದೀನಿ. ಸೊ ನೋಡಿದೆ ಅವಾಗ ಕಾಣ್ತು. ಸೊ ಇವಾಗ ಕಾಯಿ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಆ ಪೇಸ್ಟು ಹಾಕ್ತೆ. ಸೊ ಇವಾಗ ಮಟನ್ ಸಾಂಬಾರು ಕೂಡ ಅಲ್ಲಿ ನೋಡ್ಬೋದು ರೆಡಿ ಆಗ್ತಾಯಿದೆ. ಹಾಗೆ ಚಿಕನ್ ಚಾಪ್ಸು ಕೂಡ ರೆಡಿ ಆಗ್ತಾಯಿದೆ. ಸಿಂಪಲಾಗಿ ಮಾಡಿದ್ದೆ ಅಷ್ಟೇ. ಹಾಗೆಯೇ ಇವಾಗ ಮುದ್ದೆ ಕೂಡ ತುಂಬ ಟೈಮಿಂದನೇ ಅದು ಬೆಂದಿತ್ತು. ಗೊತ್ತಾಗುತ್ತೆ ಒಂದು 15 ಮಿನಿಟ್ಸ್ ಈ ರೀತಿ ಇರುತ್ತೆ. ನಾನು ಮಾಡ್ತಿರೋದು 3 ಮುದ್ದೆ, ಜಾಸ್ತಿ ಏನು ಮಾಡ್ತಾಯಿಲ್ಲ. ಏನಂದರೆ ನಾನೇನು ಮುದ್ದೆ ತಿನ್ನಲ್ಲ. ನಮ್ಮ ಮಾವ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ 3 ಜನನೂ ಮುದ್ದೆ ತಿಂತಾರೆ ನೈಟ್ ಟೈಮು. ಅದಕ್ಕೆ 3 ಮುದ್ದೆ ಸಾಕಂತ ಹೇಳ್ಬಿಟ್ಟು ಸೊ ಅವ್ರು 3 ಜನಕ್ಕೆ ನಾನು ಮುದ್ದೆ ಮಾಡ್ತಾ ಇರೋವಂಥದ್ದು. ಸೊ ಇವಾಗ ಗ್ಯಾಸೆಲ್ಲ ಆಫ್ ಮಾಡ್ಕೊಂಡು ಇವಾಗ ನೀಟಾಗಿ ಮುದ್ದೆ ತಿರುಗ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ವ್ಲಾಗಲ್ಲಿ ಮುದ್ದೆ ಎಲ್ಲ ತಿರ್ಗೋದನ್ನ ವೀಡಿಯೋನ ಶೇರ್ ಮಾಡ್ಕೋತಾ ಇರೋ ಅಂಥದ್ದು. ಸೊ ನಂಗೆ ನಿಜವಾಗ್ಲೂ ಮುದ್ದೆ ಮಾಡೋದೇ ಗೊತ್ತಿರಲಿಲ್ಲ ಅಂತ ಹೇಳ್ಬೋದು. ಮುದ್ದೆ ಅದನ್ನು ನಾನು ಮದುವೆಗೂ ಮುಂಚೆ ಸುಮ್ಮನೆ ನಮ್ಮಮ್ಮ ಮಾಡುವಾಗ ಮುದ್ದೆ ಕಟ್ತೀನಿ ಅಂತ ಟ್ರೈ ಮಾಡೋಕ್ಕೆ ಹೋಗಿ ಯಪ್ಪ ಕೈಯೆಲ್ಲ ಸುಡ್ತಾಯಿದೆ, ನಂಗೆ ಕೈಲಾಗಲ್ಲಪ್ಪ ಅಂತಂದ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಟ್ಟಿದ್ದು. ಅದು ಮುದ್ದೆ ಆಗಿರೋ ಮುದ್ದೆ. ಆಮೇಲೆ ತಿರ್ಗೋದಕ್ಕೂ ಅಷ್ಟೇ ಯಪ್ಪ ಇಷ್ಟೊಂದು ಎನರ್ಜಿ ಎಲ್ಲಿ ಬರುತ್ತೆ, ಮುದ್ದೆಯನ್ನು ತಿರ್ಗೋಕ್ಕಾಗುತ್ತಾ ಅಂತ ನನ್ನ ಇಮ್ಯಾಜಿನೇಷನ್ ಆ ರೀತಿ ಇರ್ತಿತ್ತು. ಒಂದ್ಸಲ ಸುಮ್ಮನೆ ಏನೋ ಹಿಂಗೆ ತಿರ್ಗಕ್ಕೆ ಹೋಗ್ಬಿಡೋದು. ಏನು ಹಿಂಗೆ ಮನೇಲಿ ಅಮ್ಮ ಏನಾದರೂ ಮಾಡುವಾಗ ಸೊ ಯಪ್ಪ ಹಿಂಗೆಲ್ಲ ತಿರುಗಬೇಕಾಗಲ್ಲ ಅಂದ್ಕೊಂಡು ಆಗ ನಾನೇ ಫೀಲ್ ಮಾಡ್ಕೋತಾ ಇದ್ದೆ, ಅಯ್ಯಪ್ಪ ಇಷ್ಟೆಲ್ಲ ಹೆಂಗೆ ಮಾಡೋದು, ಹೆಂಗೆ ಕಲ್ತ್ಕೊಳ್ಳೋದು ಅಂತ. ನಿಜವಾಗ್ಲೂ ನನಗೆ ಯಾವುದೇ ನಾನ್ ವೆಜ್ಜು ಏನೇ ಅಡುಗೆ ಮುದ್ದೆ ಆಗಿರ್ಬೋದು ಎಲ್ಲ ನಾನು ಮದುವೆ ಆಗಿ ಇಲ್ಲಿಗೆ ಬಂದಮೇಲೆ ನಾನು ಕೂಡ ಕಲ್ತ್ಕೊಂಡಿದ್ದು. ಅದಕ್ಕೂ ಮುಂಚೆ ನಾನು ಏನೂ ಕಲ್ತಿರಲಿಲ್ಲ. ಬಟ್ ಇವಾಗ ನನಗೆ ಅಡುಗೆ ಮಾಡೋದು ಅಂದರೆ ನಿಜವಾಗ್ಲೂ ನಂಗೆ ನೀರು ಕುಡ್ದಷ್ಟು ಈಸಿ ಅಂತ ಹೇಳ್ಬೋದು. ಸೊ ನನಗೇನೂ ರಿಸ್ಕ್ ಅನಿಸಲ್ಲ. ಸ್ವಲ್ಪ ಜಾಸ್ತಿ ಈಗ 3 ಅಲ್ಲ 10 ಮುದ್ದೆ ಮಾಡಬೇಕು ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಆರಾಮ್ಸೆ ಮಾಡ್ತೀನಿ. ಅಡುಗೆನೂ ಆದರೂ ಅಷ್ಟೇ, ಇಷ್ಟೇ ಕ್ವಾಂಟಿಟಿ ಅಂತಲ್ಲ. ಸೊ ತುಂಬ ಕ್ವಾಂಟಿಟಿಗೂ ಕೂಡ ನಾನು ಅಡುಗೆ ಮಾಡ್ತೀನಿ. ಸೊ ತುಂಬ ಮಾಡಿದ್ದೀನಿ. ಮಟನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು ತುಂಬ ಕ್ವಾಂಟಿಟಿಲೇ ಮಾಡಿದ್ದೀನಿ. ಸೊ ನನಗಿವಾಗ ಅಡುಗೆ ಮೇಲಂತೂ ಯಾವುದೇ ರೀತಿ ಭಯ ಇಲ್ಲ. ಫಸ್ಟು ಮುದ್ದೆನ ಈ ರೀತಿ ನೀಟಾಗಿ ಹೊಂದಿಸ್ಕೋಬೇಕು. ಹಸಿಟ್ಟೆಲ್ಲ ಒಂದೊಂದು ಕಡೆ ಇರುತ್ತೆ ಹಂಗೇ. ಸೊ ನೀಟಾಗಿ ಹೊಂದಿಸ್ಕೋಬೇಕು. ಸೊ ಹಂಗೆ ಹೊಂದಿಸ್ಕೋತಾ ಇದ್ದೀನಿ ಇವಾಗ. ಅದು ಫಸ್ಟ್ ಏನೇ ಮಾಡೋಕ್ಕೋದ್ರೂ ಅಮ್ಮನ ಮನೇಲಿದ್ದಾಗ ಅದು ಎಲ್ಲ ಕಷ್ಟ ಅಂತಲೇ ಅನಿಸುತ್ತೆ. ಸೊ ಹಸ್ಬೆಂಡ್ ಮನೆಗೆ ಬಂದು ಮಾಡಲೇಬೇಕು ಅನ್ನೋ ಅನಿವಾರ್ಯ ಬಂದಾಗ ಸೊ ಎಲ್ಲ ಈಸಿಯಾಗಿ ತೊಗೊಂಡ್ರೆ ನಮಗೂ ಮಾಡೋದಕ್ಕಾಗೋದು, ಇಲ್ಲಾಂದರೆ ಮನಸ್ಸಾಗಲ್ಲ ಯಾವುದಕ್ಕೂ. ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಮಾವನೇ ಮುದ್ದೆನೂ ಕೂಡ ಮಾಡ್ಕೋತಾರೆ. ನಮ್ಮ ಮಾವ ಮುದ್ದೆ ಚೆನ್ನಾಗಿ ಮಾಡ್ತಾರೆ. ಸೊ ಅವರು ಮಾಡ್ಕೋತಾರೆ ನಾನಿಲ್ಲ ಅಂತ ಹೇಳಿದಾಗ. ನಾನೇನು ಮಾಡಬೇಕು ಅಂತೇನು ಅವ್ರೇನು ವೆಯ್ಟ್ ಮಾಡಲ್ಲ. ಸೊ ನಾನೇನಾದರೂ ಸಾಂಬಾರು ಏನಾದ್ರು ಮಾಡಿಟ್ಬಿಟ್ಟಿದ್ರೆ ಸೊ ಅವರೇ ಬಂದು ಮುದ್ದೆ ಮಾಡ್ಕೊಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಇವಾಗ ನೀಟಾಗೆಲ್ಲ ಹೊಂದಿಸಿದಾದ್ಮೇಲೆ ಇವಾಗ ಮುದ್ದೆನ ಕಟ್ಟಬೇಕು. ಸೊ ಬಿಸಿ ಬಿಸಿ ಇರುತ್ತೆ, ಬಿಸಿ ಬಿಸಿಲೇ ಕಟ್ಟಬೇಕು. ಸೊ ನನಗೆ ಈ ಕೆಲವೊಂದು ಇವಾಗ ರೀಲ್ಸ್ಗಳಿದೆ ನೋಡಿ, ಆ ಟ್ರೆಂಡಿಂಗ್ ರೀಲ್ಸ್. ಫಸ್ಟ್ ಅಪ್ಪನ ಮನೇಲಿದ್ದಾಗ ಏನೋ ಒಂದು ಚಿಕ್ಕ ಪುಟಾಣಿ ಗಾಯ ಆದ್ರೂ ಎಷ್ಟೊಂದು ಇದು ಮಾಡ್ಕೋತೀವಿ. ಸೊ ಅದೇ ಹಸ್ಬೆಂಡ್ ಮನೆಗೆ ಬಂದಮೇಲೆ ಅದನ್ನು ಲೆಕ್ಕಕ್ಕೆ ಬರಲ್ಲ. ಸೊ ಆ ರೀತಿ ಆಗಿಬಿಡುತ್ತೆ ಲೈಫು. ನಿಜವಾಗ್ಲೂ ಆ ರೀಲ್ಸ್ ಕೆಲವೊಂದು ನೋಡ್ತಾ ಇದ್ರೆ, ಯಾಕಂದರೆ ನಾವು ಹಂಗೇ. ಸೊ ಏನೇ ಒಂದು ಇವಾಗ ಎಷ್ಟು ಸುಡುತ್ತಲ್ವ ಮುದ್ದೆ ಎಲ್ಲ ಕಟ್ಟುವಾಗ ಕೈ. ಸೊ ಅದೇ ಅಲ್ಲಿ ಆಗಿದ್ದರೆ ಅಯ್ಯಪ್ಪ ಇಷ್ಟೊಂದು ಸುಡುತ್ತೆ ಅಂತ ಹೇಳ್ಬಿಟ್ಟು ಮಡಗ್ಬಿಟ್ಟು ಇಟ್ಬಿಟ್ಟು ಹೊಂಟೋಗ್ತಾ ಇದ್ವಿ. ಬಟ್ ಇಲ್ಲಿ ಹಂಗಲ್ಲ, ಮಾಡಲೇಬೇಕು, ಕಟ್ಟಲೇಬೇಕು. ಏನು ಸುಡಲ್ಲ, ಅದೇನೋ ಒಂಥರ ಕಾಮನ್ ಅಂತ ಅನ್ನಿಸ್ಬಿಡುತ್ತೆ. ಸೊ ತೋರಿಸ್ತೀನಿ ನನ್ನ ಕೈ ಎಷ್ಟು ರೆಡ್ ಆಗುತ್ತೆ ಇದು ಮುದ್ದೆ ಕಟ್ಟುವಾಗ ಅಂತ ಹೇಳ್ಬಿಟ್ಟು. ಇವಾಗ ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಸೊ 3 ಮುದ್ದೆ ಸ್ವಲ್ಪ ದಪ್ಪದು. ನೆಕ್ಸ್ಟ್ ನಮ್ಮ ಮಾವನಿಗೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡ್ತೀನಿ. ಈಗ ಅವ್ರಿಗಂತೂ ಮುದ್ದೆ ಇರಲೇಬೇಕು. ಅದು ಏನು ಅಷ್ಟು ಅಡಿಕ್ಟ್ ಅಂತ ಗೊತ್ತಿಲ್ಲ. ಕೆಲವ್ರು ಹಂಗೇ ಅಲ್ವಾ.
ಅವಾಗಿನವರೆಲ್ಲ ಮುದ್ದೆ ಮುದ್ದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಏನಿಲ್ಲ ಇದ್ದರೆ ತಿಂತಾರೆ, ಬಟ್ ಅವ್ರಿಗೂ ಮುದ್ದೆ ತಿಂತಾರೆ, ಕೇಳ್ಕೊತಾರೆ. ಬಟ್ ನಮ್ಮ ಮಾವ ಅಂತೂ ಸಿಕ್ಕಾಪಟ್ಟೆ ಅಡಿಕ್ಟಪ್ಪ. ನಾನು ಏನಾದ್ರು ಮಾಡಲಿಲ್ಲ ಅಂದರೂ ಸರಿ, ಅಥವಾ ಅವ್ರು ಏನೇ ಲೇಟ್ ಆದರೂ ಸರಿ, ಅವರು ಮುದ್ದೆ ಇರಲೇಬೇಕು ಅವ್ರಿಗೆ. ಮುದ್ದೆ ಇಲ್ಲದೆ ಅವ್ರು ಊಟ ಮಾಡಲ್ಲ. ಏನಾದರೂ ಹಸಿಟ್ಟೇನಾದರೂ ಇಲ್ಲ ಅಂದರೂ ಕೂಡ ಬೇಕಾದ್ರೆ ಅವರು ಒಂದಿನ ಅಡ್ಜಸ್ಟ್ ಮಾಡ್ಕೋತಾರೆ, ಇನ್ನೊಂದು ದಿನ ಬೇಕಾದ್ರೆ ಹಂಗೆ ಮಲ್ಕೊಂಡ್ರು ಸರಿ, ಅವರು ಮುದ್ದೆ ತಿನ್ನಲೇಬೇಕು. ರೈಸ್ ಅಂತೂ ತಿನ್ನೋದಿಲ್ಲ. ಆಮೇಲೆ ನಮ್ಮ ಮುದ್ದೆ ಆದಮೇಲೆ ಅವ್ರು ರೈಸ್ ಹಾಕ್ಸ್ಕೊಳ್ಳೋದು ಕೂಡ ಕಮ್ಮಿನೇ, ಎಲ್ಲೋ ಒಂದು ಟೈಮ್ ಊಟ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಮುದ್ದೆ ತಿಂದ್ಬಿಟ್ರೆ ಅಷ್ಟೇ, ಅವ್ರು ಇನ್ನೇನೋ ನೆಕ್ಸ್ಟ್ ತಿನ್ನೋದಕ್ಕೆ ಹೋಗಲ್ಲ. ಸೊ ಈ ರೀತಿ ಇರುತ್ತೆ ಲೈಫ್ ಸ್ಟೈಲು. ಒಂದೊಂದಾಗಿ ಚೇಂಜಸ್ ಮಾಡ್ಕೊಳ್ಳೇಬೇಕು ಮದುವೆ ಆದಮೇಲೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ರೆಸಿಪಿ ತೋರಿಸೋದ್ರ ಜೊತೆ ನನ್ನದು ಏನೋ ಒಂಥರ ಸ್ಟೋರಿನೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ಎಷ್ಟು ರೆಡ್ ಕಾಣ್ತಿದೆ ಅಲ್ವಾ ವೀಡಿಯೋಗೆ. ಎದ್ದು ನಿಜವಾಗ್ಲೂ ಅಷ್ಟೇ ರೆಡ್ ಆಗಿತ್ತು ನನ್ನ ಕೈ. ಯಾಕಂದರೆ ಅದು ಕಟ್ಟಿ ತಿರುಗಿ ಬಿಸಿ ಬಿಸಿ ಇರುತ್ತಲ್ವ ಮುದ್ದೆ. ಸೊ ಮಾಡಿರೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾವ ರೀತಿ ಸುಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ, ಈ ಲೈಫು ಕೂಡ ಏನೋ ಒಂಥರ ಎಂಜಾಯ್ ಮಾಡಬೇಕು. ನಾವು ಕಷ್ಟ ಅಂತ ಅಂದ್ಕೊಂಡ್ರೆ ಯಾವುದನ್ನು ಕೂಡ ಮಾಡೋದಕ್ಕಾಗಲ್ಲ. ಈಸಿ ಅಂತ ಅಂದ್ಕೊಂಡ್ರೆ ನಾವೆಲ್ಲನೂ ಮಾಡೋದಕ್ಕೆ ಸಾಧ್ಯ. ಐ ಮೀನ್ ನನಗೆ ಅದು ಬರಲ್ಲ, ಇದು ಬರಲ್ಲ, ನಾನು ಮಾಡಲ್ಲ, ಇಷ್ಟು ಮಾಡಬೇಕಾ, ಆ ಥರ ಎಲ್ಲ ಅಂದ್ಕೊಂಡ್ರೆ ಮಾಡೋದಕ್ಕೆ ಆಗಲ್ಲ. ನಾನಿವಾಗ ಕಮ್ಮಿ ಕ್ವಾಂಟಿಟಿ ಮಾಡೋದಕ್ಕೂ ರೆಡಿ, ಜಾಸ್ತಿ ಕ್ವಾಂಟಿಟಿ ಮಾಡೋದಕ್ಕೂ ರೆಡಿ. ಒಂದೇನಂದರೆ ನನಗೆ ಯಾವ ರೀತಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳಿದ್ರೆ, ನಮ್ಮನೆ ಜಾಸ್ತಿ ಕ್ವಾಂಟಿಟಿನೇ ಮಾಡಬೇಕಲ್ವ. ಸೊ ಅದನ್ನ ಮಾಡಿ ಅಭ್ಯಾಸ ಆಗಿ ಬೇಗ ಕಲ್ತ್ಕೊಬಿಟ್ಟೆ. ನಾನು ಕಮ್ಮಿ ಕ್ವಾಂಟಿಟಿ ಮಾಡಿ ಕಲ್ತ್ಕೊಳ್ಳೋದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಮಾಡಿ ಕಲ್ತಿದ್ದು ಜಾಸ್ತಿ ಅಡುಗೆನ. ಸೊ ಅದಕ್ಕೆ ನಂಗೆ ಜಾಸ್ತಿ ಕ್ವಾಂಟಿಟಿ ಮಾಡೋದಕ್ಕೆ ಭಯನೇ ಆಗಲ್ಲ. ಇನ್ನು ಕಮ್ಮಿದು ಮಾಡಬೇಕು ಅಂದರೂ ಕೂಡ ಇನ್ನೂ ಈಸಿ, ನನಗೆ ಭಯನೇ ಆಗಲ್ಲ. ಸೊ ಅಡುಗೆ ವಿಷಯದಲ್ಲಿ ನನ್ನ ಲೈಫಲ್ಲಿ ನಾನು ಏನೇ ಪ್ರೌಡ್ ಮಾಡ್ಕೋತೀನೋ ಇಲ್ವೋ ಯಾವ ವಿಷಯದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನು ಅಡುಗೆ ಮಾಡೋ ವಿಷಯದಲ್ಲಿ ನಿಜವಾಗ್ಲೂ ಯಾರು ನನ್ನನ್ನು ಏನು ಹೇಳ್ತಾರೋ, ಎಲ್ಲರೂ ನಮ್ಮ ಮನೇಲಿ ಯಾರೂ ನಾನು ಅಡುಗೆ ಏನೂ ಹೇಳಲ್ಲ. ಬಟ್ ಹೇಳೋದು ಏನೇ ಅಂದ್ರೂ ನನಗೆ ಅಡುಗೆ ಮಾಡೋ ವಿಷಯದಲ್ಲಿ ನನಗೆ ನಾನೇ ಪ್ರೌಡ್ ಫೀಲ್ ಮಾಡ್ಕೋತೀನಿ. ಯಾಕಂದರೆ ನಾನು ಅಷ್ಟು ಕಲ್ತಿದ್ದೀನಿ, ಅದು ನನಗೆ ಮಾತ್ರ ಗೊತ್ತು. ನನ್ನ ಲೈಫ್ ಸ್ಟೈಲ್ ನನ್ನ ಸುತ್ತಮುತ್ತ ಯಾರಿದ್ರು ಅವ್ರಿಗೆ ಮಾತ್ರ ಗೊತ್ತು. ನಾನು ಅಲ್ಲಿ ಹೆಂಗಿದ್ದೆ, ಇಲ್ಲಿಗೆ ಬಂದು ಹೆಂಗೆ ಚೇಂಜ್ ಆದೆ ಅಂತ. ನನ್ನ ಹಸ್ಬೆಂಡ್ಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾಯಿದ್ರು ಮದುವೆಗೂ ಮುಂಚೆ, ಅಡುಗೆ ಸ್ವಲ್ಪನಾದ್ರು ಕಲ್ತ್ಕೊಂಡಿರು ಹಂಗೆ ಹಿಂಗೆ ಅಂತ ಲೈಟಾಗಿ. ಅವ್ರೇನು ತುಂಬ ಏನು ಫೋರ್ಸ್ ಮಾಡ್ತಿರಲಿಲ್ಲ. ಬಟ್ ಅಯ್ಯೋ ನಾನೇನೋ ಮಾಡಿದ್ರಾಯ್ತು ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ. ಐ ಮೀನ್ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಇಷ್ಟೊಂದೆಲ್ಲ ಇಷ್ಟು ಬೇಗ ಕಲ್ತ್ಕೋತೀನಿ ಅಂತ ಹೇಳ್ಬಿಟ್ಟು, ಹಿಂಗೆಲ್ಲ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಯಾವ ರೀತಿ ನಾನು ಅಡುಗೆ ಕಲಿತೆ ಅಂತ ಹೇಳ್ಬಿಟ್ಟು. ನಾನು ಯಾವುದು ಮಾಡಿರೋ ಅಡುಗೆಯಲ್ಲಿ ಯಾವುದು ಫೇಲ್ಯೂರ್ ಕೂಡ ಆಗಿಲ್ಲ. ಒಂದೇ ಒಂದು ತಿಂಡಿ ಶಾವಿಗೆ ಉಪ್ಪಿಟ್ಟು ಒಂದು ದಿನ ಫೇಲ್ಯೂರ್ ಆಗಿಬಿಟ್ಟಿತ್ತು, ತುಂಬ ನೀರು ಹಾಕ್ಬಿಟ್ಟಿದೆ. ಅಷ್ಟು ಬಿಟ್ಟರೆ ನಾನು ಯಾವುದೂ ಫೇಲ್ಯೂರ್ ಮಾಡಲ್ಲ, ತುಂಬ ಚೆನ್ನಾಗೇ ಮಾಡ್ತೀನಿ. ಸೊ ಅದೊಂದು ವಿಷಯದಲ್ಲಿ ನನಗೆ ಪ್ರೌಡ್ ಫೀಲ್ ಇದೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ನಾನು ಚೆನ್ನಾಗೇ ಮಾಡ್ತೀನಿ. ನಮ್ಮ ಮನೇಲಿ ಎಲ್ರಿಗೂ ಕೂಡ ನಾನು ಮಾಡೋದು ಅಂದ್ರೇ ತುಂಬ ಇಷ್ಟ. ಆಮೇಲೆ ತುಂಬ ಹೇಳ್ತಾರೆ ಅಡುಗೆ ಮಾಡೋದಕ್ಕೆ ಬೋರಪ್ಪ, ನಂಗೆ ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅದು ಏಕೆ ಹಂಗೆ ಹೇಳ್ತಾರೆ ಅಂತಲೇ ಗೊತ್ತಿಲ್ಲ. ನನಗೇನು ಬೇಜಾರು ಅಂತ ಏನು ಅನಿಸಲ್ಲ. ಬಟ್ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ನಾನು ಆರಾಮ್ಸೆ ಬೇಕಾದ್ರೆ ಎಷ್ಟಾದರೂ ಮಾಡಿರ್ತೀನಿ. ಸೊ ಇವಾಗ ಕುಕ್ಕಿಂಗ್ ಮಾಡುವಾಗಲೇ ಎಷ್ಟೊಂದು ಕೆಲಸ ಮಾಡಿಕೊಂಡು, ಚಿಕನ್ ಮಟನ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಅದಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡು ಯಾರೂ ಹೆಲ್ಪ್ ಇಲ್ಲ, ನಾನೊಬ್ಬಳೇ ಹೆಲ್ಪ್ ಮಾಡಿಕೊಂಡು ಎಲ್ಲ ರೆಡಿ ಮಾಡೋವಂಥದ್ದು ನಮ್ಮ ಮನೇಲಿ. ನಾನು ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಯಿತು, ಏನಿಲ್ಲ ಇನ್ನೊಂದು 2 ಮಿನಿಟ್ಸ್ ಆಗಲಿ ಅಷ್ಟೇ. ಸೊ ನೋಡ್ಬೋದು ಚಿಕನ್ ಚಾಪ್ಸ್ ಯಾಕೆ ಎಷ್ಟು ನಮ್ಮ ಮನೆಗೆ ಸಾಕಾಗ್ಬೋದಾ ಅಂತ ಡೌಟ್ ಆಗ್ಬೋದು ನಿಮಗೆ. ಸೊ ಚಿಕನ್ ಮತ್ತೆ ಮಾತ್ರ ತಿಂದು, ಐ ಮೀನ್ ನಾವೊಂದು 2 ಪೀಸ್ ತಿನ್ಕೋತೀವಿ ಅಷ್ಟೇ ಟೇಸ್ಟಿಗೆ. ಯಾಕಂದರೆ ಅವರು ಮಟನ್ ಸಾಂಬಾರು ತಿನ್ನಲ್ಲ. ಸೊ ಅದಕ್ಕೆ ಹಾಗೆ ಇನ್ನೊಂದು ಶೇರ್ ಮಾಡೋದು ಮರ್ತುಬಿಟ್ಟೆ ಕ್ಲಿಪ್ಪಿಂಗ್ಸು. ನಾನು ಇದಕ್ಕೆ ನೋಡ್ಬೋದು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಫೈನಲಾಗಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಮಟನ್ ಸಾಂಬಾರ್ದು. ಸೊ ನೋಡ್ಬೋದು ಚಿತ್ಕವರೆಕಾಳು ಸಾಂಬಾರು ಹಾಕಿ, ಚಿತ್ಕವರೆಕಾಳು, ಮೆಂತ್ಯ ಸೊಪ್ಪು, ಮಟನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಫುಲ್ ಎಮ್ಮಿ ಆಗಿದೆ. ಸೊ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಾಯಿತು. ಸೊ ಪಾತ್ರೆ ಇದೆ ವಾಶ್ ಮಾಡೋದಕ್ಕೆ, ಅದನ್ನು ಬೆಳಿಗ್ಗೆ ಆಂಟಿ ಬಂದು ವಾಶ್ ಮಾಡ್ತಾರೆ. ಸೊ ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ನಾನು ಅಲ್ಲೇ ಆಲ್ರೆಡಿ ಹಂಗೆ ಇಟ್ಬಿಟ್ಟಿದ್ದೆ. ವೀಡಿಯೋ ಬ್ಯಾಕ್ಗ್ರೌಂಡಲ್ಲಿ ಹಂಗೆ ಬಂತು ಅನಿಸುತ್ತೆ. ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನು ಬೆಳಿಗ್ಗೆ ನಾನು ಫುಲ್ ಬ್ಯುಸಿ ಇದ್ದೆ, ನಾನು ಆಲ್ರೆಡಿ ಹೇಳಿದಾಗೆ. ಸೊ ಅದಕ್ಕೆ ಇವಾಗೆಲ್ಲ ಮುಗಿಸಿ ಆಯಿತು. ಸೊ ಇವಾಗ ಏನಿದ್ರು ಇವೆರಡನ್ನ ಆಫ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ. ಸೊ ನನ್ನ ಹಸ್ಬೆಂಡ್ ಬರಲಿ, ಯಾವ ರೀತಿ ಇತ್ತು ಟೇಸ್ಟ್ ಅಂತ ಹೇಳಿಸ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಆಯಿತು, ಈಗ ಇದನ್ನು ಆಫ್ ಮಾಡೋದೇನೆ. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ಸೊ 8:40 ಆಗಿದೆ. ಸೊ 7:10 ನಾನು ಕಿಚನಿಗೆ ಬಂದಿದ್ದು. ಸೊ ಇವಾಗ 8:40 ಆಗಿದೆ. ಇಷ್ಟೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡೋಷ್ಟರಲ್ಲಿ. ಸೊ ಇದು ಆ್ಯಕ್ಚುಲ್ ಮುದ್ದೆ, ರೈಸ್ ಕೂಡ ಆಗಿದೆ. ಇನ್ನೇನಿಲ್ಲ, ನನ್ನ ಮಗನಿಗೆ ಈಗ ಹಾಲು ಕಾಯಕ್ಕೆ ಇಟ್ಬಿಟ್ಟು ಅಷ್ಟೇ ಕೆಲಸ, ಇನ್ನೇನಿಲ್ಲ. ಸೊ ಬನ್ನಿ, ನನ್ನ ಹಸ್ಬೆಂಡ್ ಬಂದಮೇಲೆ ಸಿಗ್ತೀನಿ. ಹೆಂಗೈತೆ ಮಟನ್ ಸಾಂಬಾರು? ನಾಚ್ಕೊಬೇಡ, ಹೇಳು ಚಿನ್ನ. ಸೌಂಡ್ ಅದು ಆಫ್ ಮಾಡಾಯ್ತು ನೋಡು.
ಚಿಟ್ಕವರೆ ಕಾಳು ಹಾಕಿದ್ದೀನಿ, ಚೆನ್ನಾಗಿದೆ ಟೇಸ್ಟು. ಚೆನ್ನಾಗಿ ಮಾಡ್ತೀನಿ ಅಡುಗೆನ. ಮುದ್ದೆ ಚೆನ್ನಾಗಿತ್ತ, ನಾನೇ ಮಾಡಿದ್ದೆ ಇವತ್ತು. ಏನಾದರೂ ಗಟ್ಟಿ ಆಯ್ತಾ ಅಥವಾ ಬೆಂದಿಲ್ವಾ? ಸ್ವಲ್ಪ ಗಟ್ಟಿ ಆಯಿತು. ಇನ್ನು ಸ್ವಲ್ಪ ತೆಳ್ಳೆ ಅವನ್ ತೆಳ್ಳಗಿತ್ತು. ಅದು ನೀವು ಬಂದಿದ್ದು ಲೇಟ್ ಆಯಿತು, ಗಟ್ಟಿ ಆಗೋಯ್ತು ಅದು. ಚೆನ್ನಾಯ್ತು ಒಟ್ಟಿನಲ್ಲಿ ಟೇಸ್ಟ್.